ನಟಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಕೇಸ್ ಏನಿದೆ. ಇದರಿಂದ ಸದ್ಯಕ್ಕೆ ಕಾವ್ಯ ಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಂತಾಗಿದೆ. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಸಹೋದರರು, ಬೇರೆ ಯಾರು ಅಲ್ಲ, ಸಹೋದರರು. ಸೋಮಶೇಖರ್ ಪತ್ನಿ ನಟಿ ಕಾವ್ಯ ಗೌಡ, ಸಹೋದರ ನಂದೀಶ್ ಪತ್ನಿ ಪ್ರೇಮ, ಇನ್ನು ಬೇರೆ ಯಾರು ಅಲ್ಲ, ದೂರದ ಸಂಬಂಧಿಗಳೇನೆಲ್ಲ, ಬಹಳಷ್ಟು ಹತ್ತಿರದ ಸಂಬಂಧಿಗಳು. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ವಾಸವಿರ್ತಾರೆ. ಕಾವ್ಯ ಗೌಡ ಮತ್ತು ಪ್ರೇಮ ಮಧ್ಯೆ ಆಗಾಗ ಮನಸ್ತಾಪ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಯಾರೋ ದೂರದ ಸಂಬಂಧಿಕರು ಈ ರೀತಿ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಒಂದು ನಿರೀಕ್ಷಣೆ ಮಾಡಲಾಗಿತ್ತು. ಆದರೆ ಇಲ್ಲ, ಒಂದೇ ಮನೆಯಲ್ಲಿ ವಾಸವಿದ್ದಂತಹ ಅಣ್ಣ ತಮ್ಮಂದ್ರ ಮಧ್ಯೆ ಗಲಾಟೆ ನಡೆದಿರೋದ್ರಿಂದ ಒಂದು ಕಡೆ ಕೌಟುಂಬಿಕ ಕಲಹವೇ ಇದೀಗ ಬೀದಿಗೆ ಬಿದ್ದುಬಿಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಕೂಡ ಸಹೋದರರು. ಸೋಮಶೇಖರ್ ಪತ್ನಿ ನಟಿ ಕಾವ್ಯ ಗೌಡ, ಇನ್ನು ಸೋಮಶೇಖರ್ ಸಹೋದರ ಇರ್ತಾರಲ್ಲ ನಂದೀಶ್, ಆತನ ಪತ್ನಿ ಪ್ರೇಮ. ಇಬ್ಬರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಇತ್ತು ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಈ ಒಂದು ಮನಸ್ತಾಪವೇ ಇದೀಗ ರಾಧಾಂತಕ್ಕೂ ಕೂಡ ಕಾರಣ ಆಗಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಆಗಾಗ್ಗೆ ಗಲಾಟೆಗಳು ನಡೀತಾ ಇತ್ತಂತೆ. ನೆನ್ನೆ ಮನೆಗೆ ಬಂದಿರ್ತಾರೆ ಕಾವ್ಯ ಮತ್ತು ಪ್ರೇಮ ಸಂಬಂಧಿಕರು ಮನೆಗೆ ಬಂದಾಗ ಏಕಾಏಕಿ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಈ ರೀತಿಯಾದಂತಹ ಹಲ್ಲೆ ಹಾಗೂ ಅವಾಚ್ಯ ಶಬ್ದ ಪದಗಳ ಪ್ರಯೋಗದಿಂದ ಸದ್ಯಕ್ಕೆ ಗಲಾಟೆ ಬೀದಿಗೆ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ಸಾಮರಸ್ಯದ ಜೀವನ ಕಡಿಮೆ ಆಗ್ತಾ ಇದೆ ಅನ್ನೋದು ದಿನೇ ದಿನೇ ಇಂತಹ ಕೌಟುಂಬಿಕ ಕಲಹಗಳಿಂದ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನಟಿ, ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಂತಹ ನಟಿ ಕಾವ್ಯ ಗೌಡ ಅವರ ಮನೆ ಪರಿಸ್ಥಿತಿನೂ ಹೀಗೆ ಆಗಿದೆ. ಸದ್ಯಕ್ಕಿರುವಂತಹ ಡೀಟೇಲ್ಸ್, ಅವರ ಆರೋಗ್ಯ ಹೇಗಿದೆ, ಅಂದ್ರೆ ಸೋಮಶೇಖರ್ ಅವರ ಆರೋಗ್ಯ ಹೇಗಿದೆ, ಸ್ವಲ್ಪ ಡೀಟೇಲ್ಸ್ ಕೊಡೋದಾದ್ರೆ. ಅಂಜುತಾ, ಏನು ಕಾವ್ಯ ಮೆಚ್ಚುಗೆ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ ಸದ್ಯ ಬೀದಿಗೆ ಬಿದ್ದಿರುವಂತದ್ದು. ಅವರ ಜನಪ್ರಿಯತೆಯನ್ನ ಸಹಿಸಲಾರದೆ ಅವರ ಸಂಬಂಧಿಕರ, ಅಂದ್ರೆ ಏನು ಈಗಾಗಲೇ ಕಾವ್ಯ ಗೌಡ ಅವರ ಪತಿ ಎನ್ನುವುದು ಸೋಮಶೇಖರ್, ಅವರ ತಮ್ಮ ನಂದೀಶ್ ಇರ್ಬೋದು ಮತ್ತು ಅವರ ಸಂಬಂಧಿಕರ ಅವರ ಪತ್ನಿ ಪ್ರೇಮ ಇರ್ಬೋದು, ಸೊ ಎಲ್ಲರೂ ಸೇರಿ ನಿನ್ನೆ ಹಲ್ಲೆಯನ್ನ ಮಾಡಿರುವಂತದ್ದು. ಕಾವ್ಯ ಮತ್ತು ಅವರ ಸಂಬಂಧಿಕರನ್ನು ಒಟ್ಟಿಗೆ ಒಂದೇ ಮನೇಲಿ ವಾಸವಾಗಿರ್ತಾರೆ. ಅಂದ್ರೆ ಕಾವ್ಯ ಗೌಡರ ಪತಿಯ ತಮ್ಮನ ಹೆಂಡತಿ ಏನಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ವಾಸವಾಗಿರ್ತಾರೆ. ಮನೆಯಲ್ಲಿ ಪದೇ ಪದೇ ಕೌಟುಂಬಿಕ ಕಲಹಗಳು, ಮಾತು ಕಿತ್ತಾಟಗಳಾಗ್ತಾ ಇದ್ರು. ನನ್ನ ಇದೇ ವಿಚಾರವಾಗಿ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ಪ್ರೇಮ ಇರ್ಬೋದು, ನಂದೀಶ್ ಇರ್ಬೋದು ಮತ್ತು ಅವರ ಮನೆಗೆ ಬಂದಂತ ಪ್ರಿಯಾ ಇರ್ಬೋದು, ರಮೇಶ್ ಇರ್ಬೋದು, ಎಲ್ಲರೂ ಸೇರಿ ಸೋಮಶೇಖರ್ಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆಯನ್ನ ಮಾಡಿ ಏನು ಅತ್ಯಾಚಾರ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿರುವಂತದ್ದು. ಜೊತೆಗೆ ಸೋಮಶೇಖರ್ಗೆ ಚಾಕುವಿನಿಂದ ಹಿಡಿದು ಹಲ್ಲೆಯನ್ನ ಮಾಡಿ ಬೆದರಿಕೆಗಳನ್ನ ಹಾಕಿರುವಂತಹ ಪ್ರಕರಣ ಸದ್ಯ ಬೆಳಕಿಗೆ ಬಂದು ಇದಕ್ಕೆ ಸಂಬಂಧಪಟ್ಟಾಗೆ ದೂರನ್ನ ಕೊಟ್ಟಿರುವಂತದ್ದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಪೊಲೀಸರು ಸೊ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇತ್ತ ಯಾವಾಗ ಇವರು ದೂರನ್ನ ಕೊಟ್ಟರು, ಇವರೊಂದು ಮತ್ತೆ ಕೌಂಟರ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿ ದೂರನ್ನು ಕೂಡ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಎರಡನ್ನು ಕೂಡ ತೆಗೆದುಕೊಳ್ಳುವಂತ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇತ್ತ ಗಾಯವಾಗಿದ್ದಂತ ಸೋಮಶೇಖರ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇದು ಕೇವಲ ಕೌಟುಂಬಿಕ ಕಲಹನ ಇಲ್ಲ, ಇವರ ಬೆಳವಣಿಗೆ ಸಹಿಸಲಾರದೆ ಈ ರೀತಿಯಾಗಿ ಇನ್ಸಿಡೆಂಟ್ಗಳಾಗಿರುವಂತದ್ದು. ಇದರಿಂದ ಆಚೆಗೆ ಬೇರೆ ಏನಾದ್ರು ನಿಖರವಾದ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಪೊಲೀಸರ ತನಿಖಾ ನಂತರ ಇಡೀ ಘಟನೆಗೆ ಕಾರಣ ಏನು ಅನ್ನೋ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.